ಈಗಿರುವಂತಹ ಪ್ರಶ್ನೆ ಒಂದು, ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ. ಯಾಕಂದ್ರೆ ತೆಲಂಗಾಣದಲ್ಲಿ ಕಾಲ್ ತುಳಿತ ಆದಾಗ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ರು ತಾನೆ. ಒಂದ್ ದಿನಕ್ಕಾದ್ರೂ 2 ದಿನಕ್ಕಾದ್ರೂ ಅರೆಸ್ಟ್ ಆದ್ರು. ಇವ್ರು ಯಾವಾಗ ಆಗೋದು? ಆ ಪ್ರಶ್ನೆ ಹಂಗೆ ಉಳಿಯುತ್ತೆ. ಕೇಳೋಣ, ನೋಡೋಣ, ಸಂಬಂಧಪಟ್ಟವ್ರನ್ನ ಕೇಳೋಣ. ಕರೂರು ಕಾಲ್ ತುಳಿತದ ಬಳಿಕ ಮನೆ ಸೇರ್ಕೊಂಡ್ರು ಬೆಚ್ಚಿಗೆ ವಿಜಯ್. ಎಲ್ರನ್ನ ಅಲ್ಲಿ ಬನ್ನಿ ಅಂತ ಕರೆದು ಎಲ್ಲ ಸತ್ರು. ಹೋಗ್ಲಿಲ್ಲ ಘಟನಾ ಸ್ಥಳಕ್ಕೆ, ಭೇಟಿ ಕೊಡ್ಲಿಲ್ಲ, ಆಸ್ಪತ್ರೆಗೆ ಹೋಗ್ಲಿಲ್ಲ. ನೀವು ಹೋಗಿದ ತಕ್ಷಣ ಸತ್ತವ್ರು ಎದ್ಬಿಡ್ತಾರೆ ಅನ್ನೋದಲ್ಲ ಸರ್ ಎಕ್ಸ್ಪೆಕ್ಟೇಷನ್ನು. ಬೇಸಿಕ್ ಆಗಿ ನಾವು ಕೇಳೋದು, ಸಂತ್ರಸ್ತರಿಗೆ ಸಾಂತ್ವನದ ಹೆಗಲು ನಿಮ್ದಾಗ್ಲಿಲ್ಲ ಅಂದ್ರೆ ನಿಮ್ಮಂಥವ್ರು ರಾಜಕಾರಣಕ್ಕೆ ಬಂದು ಏನು ಉಪಯೋಗ? ಯಾವ ಪುರುಷಾರ್ಥಕ್ಕೆ ನೀವೆಲ್ಲ ರಾಜಕಾರಣಕ್ಕೆ ಬರೋದು? ನಿಮ್ಮನ್ನ ಅತಿಮಾನುಷ ಶಕ್ತಿ ಅಂತ ನೋಡ್ತಾ ಇದ್ದವ್ರು ಕೊಟ್ಟಿದ್ದು ಉಡುಗೊರೆನಾ ನೀವು? ಇದು ಆಕ್ಸಿಡೆಂಟಾಗಿ ಸತ್ತವ್ರಲ್ಲ ಅವರೆಲ್ಲ. ಅವರೆಲ್ಲರೂ ನಿಮಗೋಸ್ಕರ ನಿಮ್ಮನ್ನ ಒಂದು ಸಲ ಕಣ್ಣಲ್ಲಿ ತುಂಬ್ಕೊಂಡ್ಬಿಟ್ರೆ ಜೀವನದ ಅತಿ ದೊಡ್ಡ ಸಾಧನೆ ಅಂತ ಅನ್ಕೊಂಡು ಬಂದವರು. ಅವ್ರಿಗೆ ನೀವು ಕೊಡುವಂತಹ ಇದು ರಿಟರ್ನ್ ಗಿಫ್ಟ್ ಇದು. ನೋಡಿ, ಅಲ್ಲಿ ಅಳ್ತಾ ಇರೋರ್ದು ಕತೆ ನೋಡಿರಿ. ಶಾಶ್ವತವಾಗಿ ಈ ಘಟನೆ ಅವ್ರ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಶವವಾಗಿರೋ ವ್ಯಕ್ತಿಗಳ ಹತ್ರ ಎದೆಗೊಪ್ಕೊಂಡು ಆ ತಾಯಂದಿರು ಅಳ್ತಾ ಇರೋದನ್ನ ನೋಡೋದಕ್ಕಾಗ್ತಾ ಇಲ್ಲ. ಎಲ್ಲರೂ ಡೈ ಹಾರ್ಡ್ ಫ್ಯಾನ್ಸ್ ಡೆತ್ ಆಗಿರೋದು. ಡೈ ಹಾರ್ಡ್ ವಿಜಯ್ ಫ್ಯಾನ್ಸ್, ಡೈ ಹಾರ್ಡ್ ಫ್ಯಾನ್. ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಹೇಳ್ತಿರಲ್ಲ. ನಿಮ್ಗೆಲ್ರಿಗೂ ಕೂಡ ಅಲ್ಟಿಮೇಟ್ಲಿ ನಿಮ್ಮ ಹೀರೋಸ್ ಕೊಡೋದು ಇಷ್ಟೇ. ಒಂದು ಚಿಪ್ ಕೊಡ್ತಾರಷ್ಟೇ, ಒಂದು ಫೋಟೋ ಸಿಗ್ಬೋದಷ್ಟೇ. ನಿಮ್ಮ ಮನೆಯವ್ರ ಜೊತೆ ಫೋಟೋ ತಗೊಳ್ಳಿ ಬೇಕು ಅಂದರೆ. ನಿಮ್ಮ ಮನೆಯವ್ರು ಬಿಟ್ಟರೆ ಇನ್ಯಾರು ನೋಡಿ, ಆ ವ್ಯಕ್ತಿ, ಸತ್ತ ವ್ಯಕ್ತಿಯ 4 ಜನ ಮನೆಯವ್ರು ಮಾತ್ರ ಅಳ್ತಿರೋದಷ್ಟೇ. ಸೊ ಪೋಸ್ಟ್ ಮಾರ್ಟಮ್ ಮುಗಿಸಿದ ನಂತರ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆನ ಆಸ್ಪತ್ರೆ ಸಿಬ್ಬಂದಿ ಮಾಡ್ತಾ ಇರೋ ಸಂದರ್ಭ ಇದು.